ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೂರನೇ ಪ್ರಶ್ನೆ, ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ ಎಂಬಂತಹ ಚಾಪ್ಟರ್ ಇಂದ ಸಂಭಾಷಣೆಯನ್ನ ನಡೆಸಲು ಯಾವುದರ ಅಗತ್ಯವಿದೆ? ಸಂಭಾಷಣೆ ಅಂತಂದ್ರೇನು ಮಕ್ಕಳೇ? ಮಾತುಕತೆ ನಡೆಸುವುದಕ್ಕೆ ಯಾವುದರ ಅಗತ್ಯವಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಈಗ ಸಂಭಾಷಣೆಯಲ್ಲಿ ಆಂಗಿಕ ಭಾಷೆ ಮತ್ತು ಸಂಭಾಷಣೆ ಎರಡು ತರ ಇದೆ. ಕಮ್ಯುನಿಕೇಶನ್ ಅಲ್ಲಿ, ಸಂವಹನದಲ್ಲಿ ಎರಡು ರೀತಿ, ಆಂಗಿಕ ಮತ್ತು ಭಾಷೆ ಮೂಲಕ ಅಲ್ವಾ, ಸಂಕೇತಗಳ ಮೂಲಕ. ಈಗ ಪರಸ್ಪರ ನಾವು ದಿನನಿತ್ಯದ ಜೀವನದಲ್ಲಿ ಅನೇಕ ಜನರೊಡನೆ ಮಾತುಕತೆಯನ್ನ ನಡೆಸ್ತೀವಿ ಅಲ್ವಾ. ಈ ಸಾಮಾಜಿಕ ಒಡನಾಟವನ್ನೇ ನಾವು ಅಂತರ್ಕ್ರಿಯೆ ಅಂತ ನಡೆಸ್ತೀವಿ. ಅದರ ಜೊತೆಗೆ ಈ ಅಂತರ್ಕ್ರಿಯೆಯಲ್ಲಿ ಸಂಭಾಷಣೆ, ಸಂವಹನವನ್ನ ನಡೆಸುವುದು ಅತ್ಯಗತ್ಯವಾಗಿದೆ. ಕಮ್ಯುನಿಕೇಶನ್. ಓಕೆ, ಸೊ ಸಂವಹನ ನಡೆಸದೆ ನಮ್ಮ ದಿನನಿತ್ಯದ ಜೀವನವು ಮುಂದುವರಿಯುವುದಿಲ್ಲ. ಈಗ ನಿಮ್ಗೆ ಏನಾದ್ರೂ ಬೇಕು ಅಂತಂದ್ರೆ ನೀವು ಕೇಳಿ ಪಡ್ಕೋತೀರ ಅಲ್ವಾ. ಸೊ ನಾವು ಯಾವ ರೀತಿ ಸಂಭಾಷಣೆ ನಡೆಸುತ್ತೇವೆ ಅನ್ನೋದು ಮುಖ್ಯ ಆಗತ್ತೆ. ಓಕೆ, ಸಂಭಾಷಣೆ ನಡೆಸುವುದಕ್ಕೆ ನಮಗೆ ಏನ್ ಅಗತ್ಯವಿದೆ ಮಕ್ಕಳೇ? ಭಾಷೆಯ ಅಗತ್ಯವಿದೆ. ಕೆಲವೊಂದು ವಿಷಯಗಳನ್ನ, ಹಸಿವು, ನಿದ್ರೆ, ಈ ರೀತಿಯ ವಿಷಯಗಳನ್ನ ನಾವು ಆಂಗಿಕ ಭಾಷೆಯ ಮೂಲಕವೂ ತಿಳಿಸಬಹುದು. ಬಾಡಿ ಲ್ಯಾಂಗ್ವೇಜ್. ಓಕೆನಾ, ಆಂಗಿಕ ಭಾಷೆ ಅಥವಾ ಸಂಜ್ಞೆಯ ಮೂಲಕವೂ ತಿಳಿಸಬಹುದು. ಆದರೆ ಎಲ್ಲ ಭಾವನೆಗಳನ್ನು ಸಂಜ್ಞೆಯ ಮೂಲಕ ವ್ಯಕ್ತಪಡಿಸೋದಿಕ್ಕೆ ಸಾಧ್ಯವಿಲ್ಲ. ಸೊ ಅದಕ್ಕೆ ನಮ್ಗೆ ಭಾಷೆಯ ಅಗತ್ಯವಿದೆ. ಓಕೆ, ಸೊ ಈ ಭಾಷೆ ಅನ್ನೋದು ನಾವು ಎಲ್ಲಿ ವಾಸಿಸ್ತೇವೋ ಅಲ್ಲಿಯ ಪರಿಸರವನ್ನ, ನಮ್ಮ ಕುಟುಂಬವನ್ನ ಅವಲಂಬಿಸಿರುತ್ತದೆ. ಓಕೆ, ಥ್ಯಾಂಕ್ ಯು.